ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾದ ನಂತರ ಅಭಿನಯಿಸುತ್ತಿರುವ ಮುಂದಿನ ಸಿನಿಮಾ ಯಾವುದು? ದರ್ಶನ್ ಅವರ ಇಮ್ಮಡಿ ಪುಲಿಕೇಶಿ ಸಿನಿಮಾನ ನಿರ್ದೇಶನ ಯಾರು ಮಾಡುತ್ತಿದ್ದಾರೆ? ನಿರ್ದೇಶಕ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವ ಚಿತ್ರ ಇಮ್ಮಡಿ ಪುಲಿಕೇಶಿ ಸಿನಿಮಾನ. ಹಾಗಾದ್ರೆ ಜೋಗಿ ಪ್ರೇಮ್ ಹಾಗೂ ಡಿ ಬಾಸ್ ಕಾಂಬಿನೇಷನ್ನ ಮುಂದಿನ ಸಿನಿಮಾದ ಟೈಟಲ್ ಲಾಂಚ್ ಆಗುವ ಅಫಿಷಿಯಲ್ ದಿನಾಂಕ ಯಾವುದು? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಇದ್ರ ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಾಟೇರ ಸಿನಿಮಾ ಪ್ರತಿದಿನವೂ ಸಾವಿರಾರು ಗಟ್ಟಲೆ ಇನ್ನೂ ಕೂಡ ಬುಕ್ ಮೈ ಶೋನಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತಿವೆ. ಸದ್ಯ ಕಾಟೇರ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 200 ಕೋಟಿಗೂ ಅಧಿಕ ಹಣವನ್ನ ಕೇವಲ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೇ ಬಾಚಿಕೊಂಡಿದೆ. ಇನ್ನೇನು ಜನವರಿ ಅಂತ್ಯದ ವೇಳೆಗೆ ಕಾಟೇರ ಸಿನಿಮಾ ತೆಲುಗು ಹಾಗೂ ತಮಿಳು ಭಾಷೆಗೆ ಡಬ್ ಆಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ. ಹಾಗಾದರೆ ಡಿ ಬಾಸ್ ಮುಂದಿನ ಸಿನಿಮಾ ಯಾವುದು? ಹೌದು, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಕಾಟೇರ ಸಿನಿಮಾದ ಸಕ್ಸಸ್ ನಂತರ ಕೊಂಚ ಬ್ರೇಕ್ ತೆಗೆದುಕೊಂಡು ಅವರ ಮುಂದಿನ ಸಿನಿಮಾದ ಶೂಟಿಂಗ್ನಲ್ಲಿ ಅವರು ಹುಟ್ಟುಹಬ್ಬದ ನಂತರ ಪಾಲ್ಗೊಳ್ಳಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಮಿಲನಾ ಪ್ರಕಾಶ್ ಅವರ ಜೊತೆ ಅವರ ಮುಂದಿನ 57ನೇ ಸಿನಿಮಾನ ಮಾಡಲಿದ್ದಾರೆ. ಮಿಲನಾ ಪ್ರಕಾಶ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರದ ಹೆಸರು ಡೆವಿಲ್ ದಿ ಹೀರೋ. ಈಗಾಗಲೇ ಈ ಸಿನಿಮಾದ ಸಂಪೂರ್ಣ ಒಂದು ಮುಹೂರ್ತ ಕೂಡ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಕಳೆದ ವರ್ಷ ನೆರವೇರಿತ್ತು. ದರ್ಶನ್ ಅವರ ಡೆವಿಲ್ ದಿ ಹೀರೋ ಸಿನಿಮಾಗೆ ಮ್ಯೂಸಿಕ್ ಮಾಂತ್ರಿಕ ಬಿ ಅಜನೀಶ್ ಲೋಕನಾಥ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೂ ಹಿನ್ನೆಲೆ ಸಂಗೀತವನ್ನು ನೀಡಿದ್ದಾರೆ. ಡೆವಿಲ್ ದಿ ಹೀರೋ ಸಿನಿಮಾದಲ್ಲಿ ಮಲಯಾಳಂನ ಫೇಮಸ್ ಚಿತ್ರ ಚಾರ್ಲಿ ಸಿನಿಮಾದ ಹೀರೋಯಿನ್ ಪಾರ್ವತಿ ಅವರು ದರ್ಶನ್ ಅವರಿಗೆ ಈ ಒಂದು ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡುತ್ತಿದ್ದಾರೆ. ಮತ್ತು ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಈ ಸಿನಿಮಾದ ಫಸ್ಟ್ ಲುಕ್ ಕೂಡ ಬಿಡುಗಡೆಯಾಗಲಿದೆ. ಅನಂತರ ಅಭಿಮಾನಿಗಳಿಗೆ ಕಾಡುತ್ತಿರುವ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿ ಸಿನಿಮಾನ ಯಾರು ನಿರ್ದೇಶನ ಮಾಡುತ್ತಿದ್ದಾರೆ ಎಂದು. ಅದು ಜೋಗಿ ಪ್ರೇಮ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಂಬಿನೇಷನ್ ನಲ್ಲಿ ಹಿಂದೆ ಕರಿಯ ಸಿನಿಮಾ ಬಂದಿತ್ತು. ಆ ಸಿನಿಮಾ ಬಿಡುಗಡೆಯಾಗಿ ಇಂದಿಗೆ 21 ವರ್ಷವಾಯಿತು. ಈಗ ಮತ್ತೆ ಜೋಗಿ ಪ್ರೇಮ್ ಹಾಗೂ ಡಿ ಬಾಸ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿದೆ. ಈ ಸಿನಿಮಾದ ಅನೌನ್ಸ್ಮೆಂಟ್ ಪೋಸ್ಟರ್ ನೋಡಿದ್ರೆ ಇದೊಂದು ಹಿಸ್ಟೋರಿಕಲ್ ಸಿನಿಮಾ ಅನಿಸುತ್ತೆ. ಇದೊಂದು ಇಮ್ಮಡಿ ಪುಲಿಕೇಶಿ ಸಿನಿಮಾ ಇರಬಹುದು ಎಂದು ಅಭಿಮಾನಿಗಳು ಅನುಮಾನ ಪಡುತ್ತಿದ್ದಾರೆ. ಆದರೆ ಇದೊಂದು ಹಿಸ್ಟೋರಿಕಲ್ ಸಿನಿಮಾ ಆದರೂ ಕೂಡ ಇದು ಜೋಗಿ ಪ್ರೇಮ್ ಅವರ ಕಾಲ್ಪನಿಕ ಕಥೆ. ಜೋಗಿ ಪ್ರೇಮ್ ಅವರು ಡಿ ಬಾಸ್ ಅವರ ಹಿಸ್ಟೋರಿಕಲ್ ಕಾಲ್ಪನಿಕ ಕಥೆಯ ಟೈಟಲ್ ಅನ್ನ ಅಫಿಷಿಯಲ್ ಆಗಿ ಡಿ ಬಾಸ್ ಹುಟ್ಟುಹಬ್ಬ ಅಂದ್ರೆ ಫೆಬ್ರವರಿ 16ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಒಂದು ಫಿಲ್ಮ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಬಿಡುಗಡೆ ಮಾಡುತ್ತಿದ್ದಾರೆ. ಇನ್ನು ಡಿ ಬಾಸ್ ಅವರ ಇಮ್ಮಡಿ ಪುಲಿಕೇಶಿ ಸಿನಿಮಾನ ಯಾರು ಮಾಡುತ್ತಾರೆ ಎಂಬ ಸುದ್ದಿ ಗೊತ್ತಾಗಿಲ್ಲ. ಆದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇಮ್ಮಡಿ ಪುಲಿಕೇಶಿ ಸಿನಿಮಾಗೆ ಸೂಟ್ ಆಗ್ತಾರೆ ಅಂದ್ರೆ ಅದು ಡಿ ಬಾಸ್ ಮಾತ್ರ. ಇಮ್ಮಡಿ ಪುಲಿಕೇಶಿ ಸಿನಿಮಾನ ಯಾವ ನಿರ್ದೇಶಕ ಆಕ್ಷನ್ ಕಟ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಳನ್ನ ಪಡೆಯೋಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.